ನಿನ್ನನ್ನು ಕಾಡ್ತಾ ಇದ್ದೀನಿ ಅಮ್ಮ. ಬಾಬಾ, ನಮ್ಮ ಸತಿ ಪತ್ನಿಗೆ ಲಗ್ನವಾಗಿ 14 ವರ್ಷ ಗತಿಸಿದ್ರು ಕೂಡ ನಮಗೆ ಇನ್ನೂ ಒಂದೇ ಒಂದು ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳ ಸಂತಾನ ಭಾಗವನ್ನು ಕನಸಿನ ಬಾಬಾ. ಹಚ್ಚು ಯಾವತ್ತು ನೋಡಿದ್ರು ದಿನನಿತ್ಯ ಕಣ್ಣಿನಲ್ಲಿ ಕೈ ತೊಟ್ಟಿದ್ದಾರೆ ಬಾಬಾ. ಹೌದು ಬಾಬಾ. ಬಾಬಾ ಈ ಹೆಣ್ಣಿನ ಕೂಗು ಮರುಗು ನಿಮ್ಮ ಕಿವಿಗೆ ಕೇಳವಲ್ತೀನಪ್ಪ. ಮದುವೆಯಾಗಿ 14 ವರ್ಷ ಆದ್ರು ಒಂದು ಹೆಣ್ಣರಾಗ್ಲಿ ಒಂದು ಗಂಡರಾಗ್ಲಿ ಮಗು ಆಗ್ಲಿ ಅಂತ ಎಲ್ಲ ದೇವರುಗಳಿಗೆ ಅದಕ್ಕೆ ಒತ್ತು ಆಯ್ತು, ಪೂಜೆ ಮಾಡಿ ಆಯ್ತು. ಮಕ್ಕಳ ಮನೆ ಮಕ್ಕಳ ಮುಟ್ಟಾಕ್ ಹೋದ್ರ ಬಚ್ಚಿ ಅಂತ ಯಾವ ಮಕ್ಕಳು ನನ್ನ ಹತ್ರ ಬಿಟ್ಕೊಂಡಲ್ಲ. ಕಣ್ಣು ಮುಚ್ಚೋದ್ರೊಳಗಾಗಿ ಅಪ್ಪ ಅನಿಸ್ಕೋಬೇಕಾಗೈತಿ, ಅಪ್ಪ ಅನಿಸ್ಕೋಬೇಕಾಗೈತಿ. ಈ ಜನ್ಮದಾಗ ಗರ್ಭದಿಂದ ಹೆಣ್ಣು ಒಂದು ಕೂಸಿನ ಹೆರ್ಲಿಲ್ಲ ಹೊರ್ಲಿಲ್ಲ ಅಂದ್ರೆ ಅದಕ್ಕ ಮುಕ್ತಿನೇ ಇಲ್ಲ ಅಂತ ಯಪ್ಪ, ಅದಕ್ಕ ಮುಕ್ತಿನೇ ಇಲ್ಲ ಅಂತ. ಹಂಗಾಗೋದು ಬ್ಯಾಡ್ರಿಯಪ್ಪ. ನಿಮಗೆ ಸೆರೆಗೊಂಡು ಬೇಡ್ಕೊತೀವಿ, ಒಂದು ಮಗುನ ಕರುಣಿಸ್ರಿ. ಹಣಿಯಲ್ಲಿಲ್ಲದನ್ನು ಆ ಹರಿಹರ ಬ್ರಹ್ಮಾದಿಗಳು ಬಂದರೂ ಪೂರ್ತಿ ಮಾಡಲು ಸಾಧ್ಯವಿಲ್ಲ ಮಾಮ. ಏನಮ್ಮ ತಾಯಿ, ಬರೇ ಹಡಿದವರು ಮಾತ್ರ ತಾಯಂದಿರಾಗುವುದಿಲ್ಲ, ಹಡಿಯದಿದ್ದವರೆಲ್ಲ ಬಂಜಿಗಳಾಗುವುದಿಲ್ಲಮ್ಮ. ನೀವಾದರೂ ಈರುವರು ಗಂಡ ಹೆಂಡತರು ಕೂಡಿಕೊಂಡು ನಿಮ್ಮ ಲಗ್ನವಾಗಿ 16 ವರ್ಷ ಗತಿಸಿದರೂ ಕೂಡ ನಮಗೆ ಮಕ್ಕಳಾಗಲಿಲ್ಲ ಎಂಬ ಒಂದೇ ಒಂದು ಚಿಂತೆ ನಿಮ್ಮನ್ನು ಕೊಡ್ತಾ ಇದೆಯಲ್ಲವೇ ಇಮಾಮ. ಈಗಾಗಲೇ ನಿಮ್ಮ ಭಕ್ತಿ ನಮ್ಮ ಅಲ್ಲಲಿಗೆ ಮೆಚ್ಚುಗೆ ಆಗಿದೆ. ನಿಮ್ಮ ಉದರದಿಂದ ಮಕ್ಕಳು ಜನಿಸಬೇಕಾದರೆ ನೀವಾದರೂ ಸತಿಪತಿಗಳು ಕೂಡಿಕೊಂಡು ಕೆಲವೊಂದು ನೇಮಗಳನ್ನಾದರೂ ಪಾಲಿಸಲೇಬೇಕಾಗುವುದು. ಆಗಲಿ ಬಾಬಾ. ಇಮಾಮ, ನಿನ್ನ ಮನೆಗೆ ಯಾವುದೇ ಜೋಗಿ ಜಂಗಮರಾಗಲಿ ಅಥವಾ ಸಾಧು ಸತ್ಪುರುಷರಾಗಲಿ ನಿನ್ನ ಮನೆ ಬಾಗಿಲಿಗೆ ಬಂದು ಭವತಿ ಭಿಕ್ಷಾಂತಿ ಎಂದು ಭಿಕ್ಷೆಯನ್ನು ಬೇಡಿದಾಕ್ಷರವೇ ಮನೆಗೆ ಬಂದಂತ ಜೋಗಿ ಜಂಗಮರಿಗೆ ಸಾಧು ಸತ್ಪುರುಷರಿಗೆ ನೀನು ಸದಾವ ಕಾಲದಲ್ಲಿ ದಾನ ಧರ್ಮಗಳನ್ನು ಮಾಡುತ್ತಿರಬೇಕು ಮಾಮ. ನೋಡಮ್ಮ ತಾಯಿ, ಅದು ಹೆಣ್ಣು ಮಕ್ಕಳಾಗಿ ಈ ಪವಿತ್ರವಾದ ಪುಣ್ಯ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಹೆಣ್ಣು ಮಕ್ಕಳಿಗೆ ತನ್ನದೇ ಆದ ತನ್ನ ಪತಿವ್ರತ ಸಂಕೇತವಾದಂತ 5 ಮುತ್ತುಗಳನ್ನಾದರೂ ಹೆಣ್ಣು ಮಕ್ಕಳಿಗೆ ತೋರಿಸಿದ್ದಾರಮ್ಮ. ನೀನಾದರೂ ನಿನ್ನ ಪತಿವ್ರತ ಧರ್ಮವನ್ನು ಕಾಪಾಡಿಕೊಂಡು ಸದಾವ ಕಾಲದಲ್ಲಿ ದಾನ ಧರ್ಮವನ್ನು ಮಾಡುತ್ತಾ ಹೋಗಬೇಕು ತಾಯಿ. ನೋಡಮ್ಮ ತಾಯಿ, ಆ ನಮ್ಮ ಅಲ್ಲನ ಅನುಗ್ರಹದಿಂದ ನಿನ್ನ ಉದರದಿಂದ ವರ್ಷ ತುಂಬುವುದರೊಳಗಾಗಿ ಓರ್ವ ಗಂಡು ಮಗನು ಜನಿಸಿ ಬರುತ್ತಾನೆ ತಾಯಿ. ಗಂಡು ಮಗನು ಜನಿಸಿ